ಚಿಕ್ಕಮಗಳೂರಿನಲ್ಲಿ ಗಂಧದ ಮರಕ್ಕೆ ಖದೀಮರ ಕಾಟ ಶುರುವಾಗಿದೆ. ಕಾಫಿ ನಾಡಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಗಂಧದ ಮರದ ಕಳ್ಳತನ. ಕಾಡಿನಲ್ಲಿ ಶ್ರೀಗಂಧ ಮರಕ್ಕೆ ಖದೀಮರಿಂದ ಕೊಡಲಿ ಪೆಟ್ಟು ಬೀಳ್ತಾ ಇದೆ. ಚಿಕ್ಕಮಗಳೂರಿನ ಹಿರೇಗೌಚದ ಚುರ್ಚೆಗುಡ್ಡದಲ್ಲಿ ಕಳ್ಳರು ಈ ಕೃತ್ಯವನ್ನ ಎಸಗ್ತಾ ಇದ್ದಾರೆ. ಚಿಕ್ಕಮಗಳೂರು ಕಡೂರು ರಸ್ತೆ ಪಕ್ಕದಲ್ಲೇ ಇರುವಂತ ಗುಡ್ಡ ಇದೆ. 10,000 ಎಕರೆ ಪ್ರದೇಶದ ಚುರ್ಚೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಎಗ್ಗಿಲ್ಲದೆ ಗಂಧದ ಮರ ಕಳ್ಳತನ ನಡೀತಾ ಇದೆ. ವಾರದಲ್ಲೇ 50ಕ್ಕೂ ಹೆಚ್ಚು ಗಂಧದ ಮರವನ್ನ ಕಳ್ಳರು ಹೊತ್ಕೊಂಡು ಹೋಗಿದ್ದಾರೆ. ಶ್ರೀಗಂಧದ ಮರಗಳ ಮೇಲೆ ಕಣ್ಣನ್ನ ಹಾಕಿದ್ದಾರೆ ಕಳ್ಳರು. ಗಂಧ ಕಳ್ಳತನ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡ್ತಿದ್ದಾರೆ. ಅರಣ್ಯ ಇಲಾಖೆಯ ವಿರುದ್ಧ ಪರಿಸರವಾದಿಗಳು ಕಿಡಿಕಾರ್ತಿದ್ದಾರೆ. ಇಲಾಖೆಯ ನಿರ್ಲಕ್ಷ್ಯದಿಂದಲೇ ಗಂಧದ ಮರಗಳಿಗೆ ಆಪತ್ತು ಎದುರಾಗ್ತಿದೆ. ಕಳ್ಳರನ್ನ ಹಿಡಿಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕರ್ನಾಟಕವನ್ನ ಗಂಧದ ನಾಡು ಅಂತಾನೆ ಕರೀತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗಂಧದ ಮರಗಳ ಕಳ್ಳತನ ಎಗ್ಗಿಲ್ಲದೆ ನಡೀತಾ ಇದೆ. ರಾಜ್ಯದ ರೈತರಿಗೆ ಶ್ರೀಗಂಧ ಬೆಳೆಯಲು ರಾಜ್ಯ ಸರ್ಕಾರವೇ ಪ್ರೋತ್ಸಾಹ ನೀಡ್ತಾ ಇದೆ. ಆದರೆ ಇದೇ ಶ್ರೀಗಂಧದ ಮರಗಳನ್ನು ಅಕ್ರಮವಾಗಿ ಕಡತಲೆ ನಡೀತಿರುವಂಥ ಪ್ರಕರಣವು ಕೂಡ ಆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು. ನಾವೀಗ ಇರುವಂಥ ಸ್ಥಳ ಏನಿದೆ ಅದು ಚುರ್ಚೆಗುಡ್ಡ, ಸಾಮಾಜಿಕ ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇಲ್ಲಿ ಸರಿಸುಮಾರು 4,183 ಹೆಕ್ಟೇರ್ ಅರಣ್ಯ ಪ್ರದೇಶವು ಹೊಂದಿರುವಂಥದ್ದು, ಸಾಮಾಜಿಕ ಅರಣ್ಯವನ್ನು ಕೂಡ ಹೊಂದಿರುವಂಥದ್ದು. ಈ ಅರಣ್ಯ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಶ್ರೀಗಂಧ ಸೇರಿದಂತೆ ಇತರ ಕಾಡು ಜಾತಿಯ ಮರಗಳು ಕೂಡ ಇರುವಂಥದ್ದು. ಲಕ್ಷಾಂತರ ಶ್ರೀಗಂಧದ ಮರಗಳು ಕೂಡ ಈ ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂಥದ್ದು. ನಿರಂತರವಾಗಿ ಶ್ರೀಗಂಧದ ಮರಗಳನ್ನು ಕಡೆತಲೆ ಮಾಡ್ತಾ ಇರುವಂಥದ್ದು. ಅಕ್ರಮವಾಗಿ ಶ್ರೀಗಂಧ ಮರಗಳನ್ನು ಕಡೆತಲೆ ಮಾಡಿ ಕಟ್ ಮಾಡಿ ಅದನ್ನು ರಾಜ್ಯ ಅಲ್ಲದೆ ಅಕ್ಕಪಕ್ಕದ ಹೊರ ರಾಜ್ಯಗಳಿಗೂ ಕೂಡ ಅಕ್ರಮವಾಗಿ ಸರಬರಾಜು ಮಾಡುವಂಥ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಶ್ರೀಗಂಧದ ಚೋರರು ನಿರಂತರವಾಗಿ ಪ್ರದೇಶದಲ್ಲಿ ಶ್ರೀಗಂಧ ಮರಗಳನ್ನು ಕೂಡ ಅಕ್ರಮವಾಗಿ ಕಡತಲೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿನ ಅರಣ್ಯ ಇಲಾಖೆಯ ಒಂದು ದಿವ್ಯ ನಿರ್ಲಕ್ಷ್ಯವು ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಹಾಗಾಗಿ ಪರಿಸರವಾದಿಗಳು ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅರಣ್ಯ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ಪ್ರದೇಶದಲ್ಲಿ ಚುರ್ಚೆಗುಡ್ಡ ಪ್ರದೇಶದಲ್ಲಿ ನಿರಂತರವಾಗಿ ಆ ಶ್ರೀಗಂಧದ ಮರಗಳನ್ನು ಕಡೆತಲೆ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಅರಣ್ಯ ಇಲಾಖೆ ಗಂಭೀರವಾಗಿ ಪ್ರಕರಣವನ್ನು ಕೂಡ ದಾಖಲು ಮಾಡಿ ಯಾರು ಶ್ರೀಗಂಧದ ಮರಗಳನ್ನು ಕಡೆತಲೆ ಮಾಡ್ತಾ ಇದ್ದಾರೆ ಅಂಥವ್ರನ್ನ ವಶಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ನಿರಂತರವಾಗಿ ಈ ಪ್ರದೇಶದಲ್ಲಿ ಶ್ರೀಗಂಧದ ಮರಗಳು ಕೂಡ ಕಡಿತಲೆ ಆಗ್ತಾ ಇರುವಂಥದ್ದು. ಅಲ್ಲೊಂದು ಇಲ್ಲೊಂದು ಪ್ರಕರಣಗಳನ್ನು ಕೂಡ ದಾಖಲಿಸುವ ಅರಣ್ಯ ಇಲಾಖೆ ಯಾವುದೇ ರೀತಿಯಲ್ಲೂ ಕೂಡ ನಿಯಂತ್ರಣ ಮಾಡುವಲ್ಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಕೂಡ ಪರಿಸರವಾದಿಗಳು ಹಾಗೆಯೇ ಸ್ಥಳೀಯರ ಒಂದು ಆರೋಪವಾಗಿರುವಂಥದ್ದು. ಶ್ರೀಗಂಧದ ಮರಗಳನ್ನು ನಿರಂತರವಾಗಿ ಕಡಿತಲೆ ಮಾಡಿ ಅಕ್ಕಪಕ್ಕದ ರಾಜ್ಯಗಳಿಗೆ ಅದನ್ನು ಸರಬರಾಜು ಮಾಡುವಂಥ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಸಾವಿರಾರು ಮರಗಳನ್ನು ಈಗಾಗಲೇ ಈ ಪ್ರದೇಶದಲ್ಲಿ ಕಡೆತಲೆ ಮಾಡಿರುವಂಥದ್ದು. ಲಕ್ಷಾಂತರ ಶ್ರೀಗಂಧ ಮರಗಳು ಕೂಡ ಈ ಪ್ರದೇಶದಲ್ಲಿ ಇರುವಂಥದ್ದು. ಇದನ್ನು ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ನಿರಂತರವಾಗಿ ಪ್ರದೇಶದಲ್ಲಿ ಗಸ್ತು ತಿರುಗಿಸಬೇಕು ಅನ್ನೋದು ಕೂಡ ಪರಿಸರವಾದಿಗಳ ಆಗ್ರಹವಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.